ಒಂದು ಪ್ರೇ ಮೀಟಿಂಗ್ ಅಂತ ಹೇಳುವಾಗ ಅನೇಕರು ಅನೇಕ ರೀತಿಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳೊಂದಿಗೆ ಇದಕ್ಕೆ ಒಂದು ಪರಿಹಾರ ಅಥವಾ ಏನೋ ಒಂದು ನೆಮ್ಮದಿ ಈ ರೀತಿಯಲ್ಲಿ ನಾವು ಒಂದು ಪ್ರೇ ಮೀಟಿಂಗ್ ನಾವು ಸೇರುತ್ತೇವೆ ಚರ್ಚ್ನಲ್ಲಿ. ಸೊ ಈ ಪ್ರೇ ಮೀಟಿಂಗ್ ಅಲ್ಲಿ ಏನೆಲ್ಲ ನಡೆಯಬೇಕು ಎಂಬುದನ್ನು ಕುರಿತು ನಾವಿವತ್ತು ಚಿಂತಿಸಲು ಹೋಗ್ತಾ ಇದ್ದೇವೆ. ಪ್ರಿಯರೇ, ಮೊದಲನೇದಾಗಿ ನಾವು ದೇವರ ಪ್ರಸನ್ನತೆಯಲ್ಲಿ ಇಳಿದು ಬರುವಾಗ ನಾವು ಮಾಡಬೇಕಾದ ಏಕೈಕ ವಿಷಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಯಾವ ವಿಷಯಕ್ಕಾಗಿ ಸ್ತೋತ್ರ ಸಲ್ಲಿಸಬೇಕು? ಶಶಿಕಲಾ ಸಿಸ್ಟರ್ ಹೇಳ್ತೀರಾ, ಯಾವ ವಿಷಯಗಳಿಗಾಗಿ ಸ್ತೋತ್ರ ಸಲ್ಲಿಸಬೇಕು? ವೆರೋನಿಕೆ ಸಿಸ್ಟರ್. For the breath of life. For the breath Yeah. of life He's given us. Yes. ಓಕೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ, ಅವರು ಮಾಡಿದ ಅದ್ಭುತ ಕಾರ್ಯಗಳು, ಅವರು ಮಾಡಿದ ಸೂಚಕ ಕಾರ್ಯಗಳು, ಪ್ರಿಯರೇ, ಕ್ಷಣದಲ್ಲೂ ಅವರು ನಮ್ಮ ಜೀವನದಲ್ಲಿ ಅದ್ಭುತಗಳು ಮಾಡ್ತಾ ಇದ್ದಾರೆ. ಕ್ಷಣದಲ್ಲೂ ಅವರು ನಮ್ಮನ್ನು ಮುನ್ನಡೆಸುತ್ತಾ ಇದ್ದಾರೆ. ಎಷ್ಟೋ ಅಪಘಾತಗಳ ಮಧ್ಯೆ ದೇವರು ನಮ್ಮನ್ನು ಸಂರಕ್ಷಿಸ್ತಾ ಇದ್ದಾರೆ. ಎಷ್ಟೋ ವ್ಯಕ್ತಿಗಳು ರೋಗಾವಸ್ಥೆಯಲ್ಲಿರುವಾಗ ದೇವರು ನಮಗೆ ಸೌಖ್ಯವನ್ನು ಕೊಡ್ತಾ ಇದ್ದಾರೆ. ನಾವು ಕೇಳಿರುವ ಪ್ರಾರ್ಥನೆಗೂ ಕೇಳದಿರುವ ಪ್ರಾರ್ಥನೆಗಳಿಗೂ ಅವರು ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ಅದರಿಂದ ಪ್ರಿಯರೇ, ನಮಗೆ ಅವರಿಗೆ ಸ್ತೋತ್ರ ಸಲ್ಲಿಸುವುದೊಂದೇ ಮುಖ್ಯವಾಗಿ ದೇವರು ನಮ್ಮಿಂದ ಬಯಸ್ತಾ ಇರುವುದು. ಸಿರಾಕನ ಗ್ರಂಥದಲ್ಲಿ 43ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೀಗೊಂದು ವಚನ ಇದೆ. ಸಿರಾಕ 43:30. ಒಬ್ರು ಬೈಬಲ್ ಓಪನ್ ಮಾಡಿ ಓದಿ. ಸಿರಾಕ 43:30. ಸಿರಾಕ 43:30 ಬೈಬಲ್ ಓಪನ್ ಮಾಡಿ ಓದಿ. ಸಿರಾಕನ ಗ್ರಂಥ. ಸರ್ವೇಶ್ವರನನ್ನು ನೀವು ಮಹಿಮೆ ಪಡಿಸುವಾಗ ನಿಮ್ಮ ಕೈಯಿಂದಾದಷ್ಟು ಆತನನ್ನು ಕೀರ್ತಿಸಿರಿ. ಪ್ರಿಯರೇ, ದೇವರ ವಚನ ಹೇಳ್ತಾ ಇದೆ, ಸರ್ವೇಶ್ವರನನ್ನು ಮಹಿಮೆ ಪಡಿಸುವಾಗ ನಿಮ್ಮ ಕೈಯಿಂದಾದಷ್ಟು ನೀವು ಆತನನ್ನು ಕೀರ್ತಿಸಿರಿ. ಕೈಯಿಂದಾದಷ್ಟು ಅಂತ ಹೇಳುವಾಗ ಪೂರ್ಣಿಮಾ ಸಿಸ್ಟರ್ ಹೇಗಿರುತ್ತದೆ? ಕೈಯಿಂದ ಆದಷ್ಟು ಸಹಾಯ ಮಾಡಿ ಅಂತ ಹೇಳುವಾಗ ಏನಿದೆ? ಕೈಯಿಂದ ಆದಷ್ಟು ನೀವು ಕೀರ್ತಿಸಿರಿ ಅಂತ ಹೇಳುವಾಗ ಏನರ್ಥ ಇದೆ? ವೆರೋನಿಕೆ ಸಿಸ್ಟರ್ ಹೇಳ್ತೀರಾ? ಸರ್ವೇಶ್ವರನನ್ನು ಸ್ತುತಿಸುವಾಗ ನಿಮ್ಮ ಕೈಯಿಂದ ಆದಷ್ಟು ಸ್ತುತಿಸಿರಿ. ನಮಗೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಅದ್ಭುತ ಕಾರ್ಯ ಮಾಡಿದ್ದಾರೆ, ಅವರ ಪ್ರೀತಿಯಿಂದ ನಮ್ಮನ್ನು ತುಂಬಿಸಿದ್ದಾರೆ. ಅವಾಗ ನಮಗೆ ಮನ್ಸಾರೆ ಅಂದ್ರೆ ನಮಗ್ ಜ್ಞಾನನೇ ಇರಲ್ಲ ಆ ರೀತಿ ಅವರನ್ನ ಸ್ತುತಿಸುವಂತದ್ದು. ಅಂದ್ರೆ ಆಕ್ಚುಲಿ ಹೇಳೋದಾದ್ರೆ, ಅವರು ನಮ್ಮ ಜೀವನದಲ್ಲಿ ಮಾಡಿದ ಅನುಗ್ರಹಗಳ ಲೆಕ್ಕ ಮಾಡಕ್ಕೇನೆ ನಮ್ಗೆ ಆಗಲ್ಲ. ನಾವು ಒಂದೊಂದಾಗಿ ಅವರು ಮಾಡಿದ ಅನುಗ್ರಹಗಳು ಬರೆದ್ರೆ 100 ಪೇಜ್ 200 ಪೇಜ್ ಬುಕ್ ಸಾಕಾಗಲ್ಲ, ಅಷ್ಟೊಂದಿದೆ. ಸೊ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಅವರನ್ನು ಸ್ತುತಿಸಲು ನಮ್ಗೆ ಸಾಧ್ಯನೂ ಇಲ್ಲ. ವಚನ ಹೇಳ್ತಾ ಇದ್ರೆ, ನಿಮ್ಮಿಂದ ನಿಮ್ಮ ಶಕ್ತಿಗೆ ಆಗುವುದಷ್ಟು ರೀತಿಯಲ್ಲಿ ನೀವು ಆ ದೇವರನ್ನು ಸ್ತುತಿಸಿರಿ ಎಂದು. ಮುಂದುವರಿಸಿ ಓದ್ತೀರಾ? ಆದರೂ ಆತ ಮಿಗಿಲಾಗಿರುವವನು. ನೀವು ನಿಮ್ಮ ಸರ್ವ ಶಕ್ತಿಯನ್ನು ಉಪಯೋಗಿಸಿ ಆತನನ್ನು ಸ್ತುತಿಸಿದರೂ ಆತನು ಮಿಗಿಲಾದವರು. ಅದಕ್ಕಿಂತ ನಿಮ್ಗೆ ಆತನು ಮಾಡಿದ ಉಪಕಾರಗಳಿಗೆ ನೀವು ಆತನಿಗೆ ಸ್ತೋತ್ರ ಸಲ್ಲಿಸುವ ಆ ರೇಂಜಿಗೆ ಹೋಗಕ್ಕಾಗಲ್ಲ. ವಚನ ಹೇಳ್ತಾ ಇದೆ, ನಿಮ್ಮ ಸರ್ವ ಶಕ್ತಿಯನ್ನು ಉಪಯೋಗಿಸಿ ನೀವು ಕೀರ್ತಿಸಿದರೂ ಆತನು ಅದಕ್ಕಿಂತಲೂ ಮಿಗಿಲಾದವರು. ಬೇರೆ ನಾವು ಯೋಚನೆ ಮಾಡೋಣ. ಏನೋ ಒಂದು ಪ್ರೈಸ್ ಲಾರ್ಡ್ ಹಾಲೆಲೂಯಾ ಹೇಳುವುದೇ ನಮ್ಗೆ ದೊಡ್ಡ ವಿಷಯ ಆಗಿದೆ. ಅದರ ವಚನ ಹೇಳ್ತಾ ಇದೆ, ಸರ್ವ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮಿಂದ ಆಗುವ ರೀತಿಯಲ್ಲಿ ಆತನನ್ನು ಸ್ತುತಿಸಿರಿ. ನೀವು ನಿಮ್ಮ ಮ್ಯಾಕ್ಸಿಮಮ್ ಕೆಪಾಸಿಟಿ ಉಪಯೋಗಿಸಿ ಆತನನ್ನು ಸ್ತುತಿಸಿದರೂ ನೀವು ಆ ಒಂದು ಲೆವೆಲ್ಗೆ ರೀಚ್ ಆಗಲ್ಲ. ಆತನನ್ನು ಸ್ತುತಿಸುವ ಮಟ್ಟಕ್ಕೆ ನಾವು ಸ್ತುತಿಸಲು ಸಾಧ್ಯ ಆಗಲ್ಲ. ಆದ್ರಿಂದ ಸರ್ವ ಶಕ್ತಿಯನ್ನು ಉಪಯೋಗಿಸಿ ನಮ್ಗೆ ಹೇಗೆಲ್ಲ ಸ್ತುತಿಸಬಹುದು.
ಅಂದ್ರೆ 24/7 ಕ್ಷಣ ಕ್ಷಣದಲ್ಲೂ ಪ್ರಿಯರೇ ನಾವು ಆತನನ್ನು ಸ್ತುತಿಸಬೇಕು. ನೀವೇ ಯೋಚನೆ ಮಾಡಿ, ಈಗ ಸಿಸ್ಟರ್ ಹೇಳಿದ ಹಾಗೆ ನಮ್ಗೆ ಆಕ್ಸಿಜನ್ ನಾವು ದುಡ್ಡು ಕೊಟ್ಟು ತಗೊಂಡು ಇದು ಶ್ವಾಸ ಮಾಡಬೇಕಾಗಿದ್ರೆ ಹೇಗೆ ಯಾವ ಅವಸ್ಥೆ ಆಗ್ತಾ ಇತ್ತು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಂದೊಂದು ಸಿಲಿಂಡರ್ ನಾವು ಸಿಲಿಂಡರ್ ತಗೊಂಡು ಮನೇಲಿಟ್ಟು ಎಲ್ರು ಶ್ವಾಸ ಮಾಡಬೇಕು, ಬ್ರೀತ್ ಮಾಡ್ಬೇಕಂದ್ರೆ ನೀವೇ ಯೋಚನೆ ಮಾಡಿ, ಆಗ್ತಾ ಇತ್ತ? ನಮ್ಮಿಂದ ಮಿಗಿಲಾದ ಈ ವಿಷಯಗಳ ಆತನು ಫ್ರೀ ಆಗಿ ನಮ್ಗೆ ಕೊಟ್ಟಿದ್ದಾರೆ. ಇದು ಯಾರು ನಾವು ಲೆಕ್ಕಕ್ಕೆ ತಗೊಳಲ್ಲ. ನಾವು ಆತರ ಒಂದೊಂದಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡುವಾಗ ನಾವು ಎಷ್ಟೇ ಸ್ತೋತ್ರ ಮಾಡಿದರೂ ಸಾಕಾಗಲ್ಲ. ವಚನ ಹೇಳ್ತಾ ಇದೆ, ನೀವೆಷ್ಟೇ ಸ್ತುತಿಸಿದರೂ ಆತನು ಅದಕ್ಕಿಂತ ಮಿಗಿಲಾದವರಾಗಿದ್ದಾರೆ. ಮುಂದುವರಿಸಿ ಓದ್ತೀರಾ? ಆತನನ್ನು ಕೀರ್ತಿಸುವಾಗ ದಣಿಯದೆ ಶಕ್ತಿಯನ್ನೆಲ್ಲ ಬಳಸಿರಿ. ಆತನನ್ನು ಕೀರ್ತಿಸುವಾಗ ನೀವು ದಣಿಯದೆ ಅಯ್ಯೋ ಹೀಗಾಯ್ತಲ್ಲ, ಅಯ್ಯೋ ಹಾಗಾಯ್ತಲ್ಲ, ಹೀಗಂತೆ ಪ್ರಿಯರೇ, ದಣಿಯದೆ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಆತನನ್ನು ಕೀರ್ತಿಸಿರಿ. ಯಾಕೆಂದರೆ ನಮ್ಮ ಶಕ್ತಿ ಉಪಯೋಗಿಸಿದ್ರು ಆತನನ್ನು ಕೀರ್ತಿಸುವ ರೇಂಜಿಗೆ ರೀಚ್ ಆಗಕ್ಕಾಗಲ್ಲ. ಅದರಿಂದ ಆತನನ್ನು ನೀವು ಕೀರ್ತಿಸುವಾಗ ಸರ್ವಶಕ್ತಿಯನ್ನು ಉಪಯೋಗಿಸಿ ದೇವರನ್ನು ಕೀರ್ತಿಸಿರಿ ಎಂದು ದೇವರ ವಚನ ಹೇಳ್ತಾ ಇದೆ. ಮುಂದುವರಿಸಿ ಓದಿ. ಏಕೆಂದರೆ ಸಾಕಾಗುವಷ್ಟು ಆತನನ್ನು ನೀವು ಹೊಗಳಲಾರಿರಿ. ಸಾಕಾಗುವಷ್ಟು ಆತನನ್ನು ನೀವು ಹೊಗಳಲಾರಿರಿ. ಪ್ರಿಯರೇ, ನಾವು ಒಂದು ಪ್ರಾರ್ಥನಾ ಕೂಟಕ್ಕಾಗಿ ಒಂದಾಗಿ ಸೇರುವಾಗ ಪ್ರಿಯರೇ, ನಾವು ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಆತನು ಮಾಡಿದ ಪ್ರತಿಯೊಂದು ಅನುಗ್ರಹಗಳನ್ನು ನೆನೆಸುತ್ತಾ, ಆತನು ನಮ್ಮನ್ನು ಇದುವರೆಗೆ ಕಾಪಾಡಿರುವ ಪ್ರತಿಯೊಂದು ಕ್ಷಣವನ್ನು ನೆನೆಸುತ್ತಾ, ಒಂದೊಂದು ಕ್ಷಣದಲ್ಲೂ ಕೈ ಹಿಡಿದು ಮುನ್ನಡೆಸುವ ಆ ದೇವರನ್ನು ನೆನೆಸುತ್ತಾ ನಾವು ನಿರಂತರವಾಗಿ ಸ್ತುತಿ ಮಾಡಬೇಕು. ಬೆಳಿಗ್ಗೆ ಎದ್ದೇಳುವ ಸಮಯದಿಂದ ಪ್ರಾರಂಭಿಸಿ ಮಲಗುವ ಸಮಯದವರೆಗೆ ಪ್ರಿಯರೇ, ನಮ್ಗೆ ಸ್ತುತಿ ಇಲ್ಲದೆ ಬೇರೆ ಏನು ಇರಕೂಡದು ಎಂಬ ಅವಸ್ಥೆಗೆ ನಾವು ರೀಚ್ ಆಗ್ಬೇಕು. ನಮ್ಮ ಜೀವನವೇ ಸ್ತುತಿ ಆಗ್ಬೇಕು. ಸ್ತುತಿಯ ಸಿಂಹಾಸನದಲ್ಲಿ ಆತನಾಸೀನರಾಗುವರು. ಪ್ರೇಸ್ ದಿ ಲಾರ್ಡ್. ಸೊ ವಚನ ಹೇಳ್ತಾ ಇದೆ, ನೀವೆಷ್ಟು ಸ್ತುತಿಸಿದರೂ ಸಾಕಾಗಲ್ಲ. ಇದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಬೇಕಾದ್ರೆ ಕೀರ್ತನೆ 22:3 ಓದಿ. ಕೀರ್ತನೆ 22:3. ಕೀರ್ತನೆ 22:3. ಆದರೂ ದೇವ, ನೀನಂತೂ ಪರಮ ಪೂಜ್ಯನು, ಇಸ್ರಾಯೇಲರ ಸ್ತುತ್ಯ ಸಿಂಹಾಸನದಲ್ಲಿ ಆಸೀನನು. ಇಸ್ರಾಯೇಲರ ಸ್ತುತಿಯ ಸಿಂಹಾಸನದಲ್ಲಿ ನೀವು ಆಸೀನರು ಅಂದ್ರೆ ಅರ್ಥ ಏನು ಹೇಳ್ತೀರಾ? ಶಶಿಕಲಾ ಹೇಳ್ತೀರಾ? ಇಸ್ರಾಯೇಲನ ಸ್ತುತಿಯ ಸಿಂಹಾಸನದಲ್ಲಿ ಆತನು ಆಸೀನನು ಅಂತ ಹೇಳುವಾಗ ಏನರ್ಥ? ಸ್ತುತ್ಯ ಅಂದ್ರೆ ಅವರು ಸ್ತುತಿ ಮಾಡ್ತಿದ್ರ, ಅದ್ರಲ್ಲಿ ಅವರು ಸ್ತುತಿಯನ್ನ ಒಂದು ಇದ್ರಲ್ಲಿ ಸ್ತುತಿ ಎಂಬ ಒಂದು ಸಿಂಹಾಸನದಲ್ಲಿ ಇದು ಅವ್ರ ಆಸೀನರು ಅಂದ್ರೆ ಅವರು ಒಂದು ರಾಜನಾಗಿ ಕೂರುವ ಒಂದು ಅವಸ್ಥೆ ಅಲ್ವಾ? ಆಸೀನರಾಗಿದ್ದಾರೆ ನಾವ್ ಹೇಳ್ತೀವಲ್ಲ, ಒಂದು ಸ್ಟೇಜ್ ಅಲ್ಲಿ, ಚೇರ್ ಅಲ್ಲಿ, ಮುಖ್ಯ ಚೇರ್ ಅಲ್ಲಿ. ಅಂದ್ರೆ ಅರ್ಥ ಏನು? ನಾವು ಸ್ತುತಿಸುವುದು ದೇವರ ಒಂದು ಸಿಂಹಾಸನವಾಗಿದೆ. ಸ್ತುತಿಸುವುದಂದ್ರೆ ದೇವರಿಗೆ ಒಂದು ಸಿಂಹಾಸನವಾಗಿದೆ. ನಾವು ಸ್ತುತಿಸುವಾಗ ಏನಾಗ್ತದೆ? ಈ ಸಿಂಹಾಸನದಲ್ಲಿ ದೇವರ ಆಸೀನರಾಗುವರು. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಒಂದು ಪ್ರಾರ್ಥನಾ ಕೂಟವಾಗಿ ನಾವು ಸೇರುವಾಗ ನಾವೆಲ್ಲರೂ ಸೇರಿ ಆ ದೇವರನ್ನು ಈಗ ಹೇಳಿದ ಹಾಗೆ ದಣಿಯದೆ ಸರ್ವ ಶಕ್ತಿಯನ್ನು ಉಪಯೋಗಿಸಿ ಆ ದೇವರನ್ನು ಸ್ತುತಿಸುವಾಗ ಆ ಸ್ತುತಿಯೇ ಆತನಿಗೆ ಒಂದು ಸಿಂಹಾಸನವಾಗುತ್ತದೆ. ಆ ಸ್ತುತಿಯ ಸಿಂಹಾಸನದಲ್ಲಿ ಆತನು ಇಳಿದು ಬರುವವರು, ಆತನು ಆಸೀನರಾಗುವರು. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಹಾಗಾದರೆ ದೇವರನ್ನು ನಮ್ಮ ಮಧ್ಯೆ ಇಳಿಸಲು ತುಂಬಾ ಸುಲಭವಾದ ಮಾರ್ಗ ಯಾವುದು? ಸ್ತುತಿ. ಪ್ರಿಯರೇ, ಒಂದು ಕುಟುಂಬದಲ್ಲಿ ನೀವು ಯೋಚನೆ ಮಾಡಿ, ಒಂದು ಕುಟುಂಬದಲ್ಲಿ
ಕುಟುಂಬದಲ್ಲಿ ಇರುವ ವ್ಯಕ್ತಿಗಳೆಲ್ಲ ಸೇರಿ ದೇವರನ್ನು ಸ್ತುತಿಸುವಂತ ಅವಸ್ಥೆ ಬರುವುದಾದ್ರೆ ಏನ್ ಸಂಭವಿಸ್ತದೆ? ಆ ಕುಟುಂಬದಲ್ಲಿ ದೇವರ ಪ್ರಸನ್ನತೆ ಇಳಿದು ಬರುತ್ತದೆ ಅಲ್ವಾ? ಹೌದು. ಯಾಕಂದ್ರೆ ವಚನ ಅದೇ ಹೇಳ್ತಾ ಇರೋದು, ಸ್ತುತಿಯ ಸಿಂಹಾಸನದಲ್ಲಿ ಆಸೀನರಾಗುವ ದೇವರು. ಹಾಗಾದ್ರೆ ದೇವರ ಪ್ರಸನ್ನತೆ ಇಳಿಸಲು ತುಂಬಾ ಸುಲಭವಾದ, ನಮ್ಮಿಂದ ಆಗುವ ಒಂದು ಮಾರ್ಗವಾಗಿದೆ ದೇವರನ್ನು ಸ್ತುತಿಸುವುದು. ದೇವರನ್ನು ಸ್ತುತಿಸುವುದೆಂದು ಹೇಳುವಾಗ ಸರ್ವಶಕ್ತಿಯನ್ನು ಉಪಯೋಗಿಸಿ ಸ್ತುತಿಸಿ ಎಂದು ಹೇಳುವಾಗ ಪ್ರಿಯರೇ, ಮುಖ್ಯವಾದ ಶಕ್ತಿ ಅಂದ್ರೆ ನಮ್ಮ ಮನಸ್ಸಾಗಿದೆ. ಅಂದ್ರೆ ಕಿರ್ಚಾಡಿ ಎಂದಲ್ಲ ದೇವರು ಹೇಳುವುದು, ಕಿರ್ಚಾಡಿ ಸ್ತುತಿಸಿ ಅಂದಲ್ಲ. ಕೆಲವರು ಹೇಳ್ತಾರೆ ನೀವು ಕಿರ್ಚಾಡಿ, ಅದಲ್ಲ ಹೇಳುವುದು. ನಿಮ್ ಮನಸ್ಸಿನಲ್ಲಿ, ಮನಸ್ಸೇ ಶಕ್ತಿ ಅಂತ ಹೇಳೋದು. ಈ ಮನಸ್ಸಿನಲ್ಲಿ ಆತನನ್ನು ಕೇಂದ್ರೀಕರಿಸಿ, ಆತನ ಆ ಒಂದು ಶ್ರದ್ಧೆಯಲ್ಲಿ ಸುಮ್ಮನೆ ದೇವರೇ ಸ್ತೋತ್ರ ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ಏನು ಓಡಲ್ಲ. ನಮ್ಮ ಮನಸ್ಸಿನಲ್ಲಿ ನಿಜವಾಗಿಯೂ ಆ ಒಂದು ನಾವು ಬಾಯಿಂದ ಹೇಳೋದು ಅರ್ಥ ಮಾಡುತ್ತಾ ಮನಸ್ಸಿನಲ್ಲಿ ಅದರ ಆ ಒಂದು ಮನಸ್ಸಿನಿಂದ ಬರುವ ಒಂದು ಕಾರ್ಯ ಆಗ್ಬೇಕು, ಹೃದಯದಿಂದ ಬರುವ ಒಂದು ಕಾರ್ಯ ಆಗ್ಬೇಕು. ಯಾಕಂದ್ರೆ ಇದು ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಸ್ತುತಿಸುವುದಲ್ಲ, ನಾವು ಅನುಭವಿಸಿ ದೇವರನ್ನು ಸ್ತುತಿಸು. ಓ ದೇವಾ, ನಿಮ್ಗೆ ಸ್ತೋತ್ರ, ಇಂತಹ ಅವಸ್ಥೆಯಿಂದ ನೀವು ನಮ್ಮನ್ನು ಕಾಪಾಡಿ, ನೀವು ನಮ್ಗೆ ಕೊಟ್ಟುವ ಈ ಕಾರ್ಯಗಳಿಗಾಗಿ. ಸೊ ಪ್ರಿಯರೇ, ಹೃದಯದಿಂದ ನಾವು ಬಾಯಲ್ಲಿ ಹೇಳುವುದು, ನಮ್ಮ ಬುದ್ಧಿಯಲ್ಲಿ ಇರುವುದು, ನಮ್ಮ ಹೃದಯದಲ್ಲಿ ಇರುವುದು ಎಲ್ಲ ಒಂದೇ ಮೈಂಡ್ ಸೆಟ್ ಇರಬೇಕು. ಸುಮ್ಮನೆ ಅವ್ರು ಹೇಳಿದ್ರು ನೀವು ಸ್ತೋತ್ರ ಮಾಡಿ ಪ್ರೈಸ್ ಲಾರ್ಡ್ ಅಂತ ಹೇಳಿ ನಾನು ಪ್ರೈಸ್ ಲಾರ್ಡ್ ಅಂತ ಹೇಳೋದು, ಮನಸ್ಸಿನಲ್ಲಿ ಏನ್ ಚಿಂತೆನೇ ಇರಲ್ಲ. ಅದಲ್ಲ ಸ್ತುತಿ ಅಂತ ಹೇಳೋದು. ನೀವು ಕಿರ್ಚಾಡಿ ಹಾಲೆಲೂಯಾ ಹಾಲೆಲೂಯಾ ಅಂತ ಹೇಳಿ ಅದಲ್ಲ ಸ್ತುತಿ ಅಂದ್ರೆ. ಇದು ನಮ್ಮ ಹೃದಯದಿಂದ. ನೋಡಿ, ಕ್ರಿಕೆಟ್ ಆಟ ಆಡುವಾಗ ಒಂದು 6 ಹೊಡೆಯುವಾಗ ಏನಾಗ್ತದೆ? ಆ ಗ್ಯಾಲರಿಯಲ್ಲಿ ಏನ್ ಸಂಭವಿಸ್ತದೆ? ಎಲ್ರು ಎದ್ದು ನಿಂತು ಎಲ್ರು ಭಯಂಕರವಾಗಿ ಅಲ್ವಾ ಆರ್ಭಡಿಸುವರು. ಯಾರು ಅವ್ರಿಗೆ ಹೇಳ್ಬೇಕಂತ ಇಲ್ಲ, ಅಷ್ಟೊಂದು ಆರ್ಭಡಿಸಲು ಕಾರಣ ಏನು? ಆ ಒಂದು 6. ಸೊ ಪ್ರಿಯರೇ, ಇದು ಕಾಣುವಾಗ ಆ ಒಂದು ಪ್ರವೃತ್ತಿಯು, ನಮ್ಮಿಂದ ಬರುವ ಆ ಒಂದು ಪ್ರತಿಕ್ರಿಯೆಯು ಒಂದಾಗಿರುತ್ತದೆ. ಸ್ತುತಿ ಅಂತ ಹೇಳುವಾಗ ಇದೇನೆ, ಸುಮ್ಮನೆ ಬಾಯಲ್ಲಿ ಹೇಳುವುದಲ್ಲ, ಸುಮ್ಮನೆ ಕಿರ್ಚಾಡುವುದಲ್ಲ, ನಮ್ಮ ಹೃದಯದಲ್ಲಿ ನೆನೆಸುತ್ತಾ, ಹೃದಯದಲ್ಲಿ ನಾವು ಬಾಯಿಂದ ಹೇಳುವ ವಿಷಯಕ್ಕೆ ಅದರ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಹೃದಯದಲ್ಲಿ ಇರಬೇಕು. ಆ ರೀತಿ ನಾವು ದೇವರನ್ನು ಸ್ತುತಿಸುವಾಗ ಪ್ರಿಯರೇ, ಸ್ತುತಿಯ ಸಿಂಹಾಸನದಲ್ಲಿ ದೇವರು ಇಳಿದು ಬರುವವರು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ಒಂದು ಪ್ರಾರ್ಥನಾ ಕೂಟದಲ್ಲಿ, ಒಂದು ಪ್ರೇಯರ್ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಸೇರಿ ಸ್ತುತಿಸುವಾಗ ಏನ್ ಸಂಭವಿಸ್ತದೆ? ದೇವರ ಒಂದು ಪ್ರಸನ್ನತೆ ಇಳಿದು ಬರುತ್ತೆ ಮತ್ತೆ ಅವ್ರದ್ದು ಅಲ್ವಾ? ಪ್ರೆಸೆನ್ಸ್. ಎಲ್ಲರೂ ಸೇರಿ ಸ್ತುತಿಸುವಾಗ ಅದಕ್ಕೆ ಆಕ್ಚುಲಿ ನಾವು ಫಿಸಿಕಲ್ ಆಗಿ ನಾವು ಪ್ರೇಯರ್ ಮೀಟಿಂಗ್ ಮಾಡುವಾಗ, ನಾವು ಒಂದೊಂದು ದೇವಾಲಯಗಳಲ್ಲಿ ಪ್ರೇಯರ್ ಮೀಟಿಂಗ್ ಮಾಡುವಾಗ ಒಬ್ಬೊಬ್ಬರನ್ನು ಬಾಯಿ ತೆರೆದು ನೀವು ಸ್ತುತಿಸಿ, ಒಬ್ಬೊಬ್ಬರು ಸ್ತುತಿಸುವಾಗ ಆ ಇಡೀ ಕಾಂಗ್ರಿಗೇಷನ್ ಜೊತೆಗೆ ದೇವರನ್ನು ಸ್ತುತಿಸುವರ ಅನುಭವ ಆಗ್ತದೆ. ಸೊ ಪ್ರೈಸಿಂಗ್ ಅಂತ ಹೇಳುವಾಗ ಅರ್ಥ ಮಾಡಿ ಬರೀ 1-2-3 ಹಾಡಾಡುವುದು ಮಾತ್ರ ಅಲ್ಲ, ಸುಮ್ಮನೆ ಹಾಲೆಲೂಯಾ ಪ್ರೈಸ್ ಲಾರ್ಡ್ ಅಂತ ಹೇಳುವುದಲ್ಲ. ಇದು ಹೃದಯದ, ಮನಸ್ಸಿನ, ಶರೀರದ ಜೊತೆಗೆ ಇರುವಂತ ಆಕ್ಟಿವಿಟಿ ಆಗ್ಬೇಕು. ಆ ಟೈಮಲ್ಲಿ ನಮ್ಮ ಮನಸ್ಸು ಬೇರೆ ಎಲ್ಲೂ ಇಲ್ಲ, ದೇವರನ್ನೇ ಕೇಂದ್ರೀಕರಿಸುತ್ತಾ ಇರುವಂತ ಪ್ರವೃತ್ತಿ ಆಗ್ಬೇಕು. ಸೊ ಪ್ರಿಯರೇ, ನೀವೇ ಯೋಚನೆ ಮಾಡಿ, ತುಂಬಾ ಕಷ್ಟದಲ್ಲಿ ಕೆಲಸ ಮಾಡಿ ಮುಗಿಸಿ ಬೆಳಿಗ್ಗೆಯಿಂದ ಸಾಯಂಕಾಲ ದುಡಿದು ಬಂದು ಸುಸ್ತಾಗಿ, ಕೆಲವರಿಗೆ ಹುಷಾರಿಲ್ಲ, ಈ ಅವಸ್ಥೆಯಲ್ಲೆಲ್ಲ ಇರಬಹುದು ಪ್ರೇಯರ್ ಮೀಟಿಂಗ್ ಬರುವ ವ್ಯಕ್ತಿಗಳು. ಆ ಅವಸ್ಥೆಯಲ್ಲಿ ಎಲ್ಲರೂ ಸೇರಿ ಈಗ ಹೇಳಿದ ಹಾಗೆ ಸರ್ವಶಕ್ತಿಯನ್ನು ಉಪಯೋಗಿಸಿ ಹೃದಯದಿಂದ ದೇವರನ್ನು ಸ್ತುತಿಸುವಾಗ ಏನಾಗುತ್ತದೆ? ಆ ಸ್ತುತಿಯ ಸಿಂಹಾಸನದಲ್ಲಿ ದೇವರು ಇಳಿದು ಬರುವವರು. ಆ ಸ್ತುತಿಯ ಸಿಂಹಾಸನದಲ್ಲಿ ದೇವರು ಇಳಿದು ಬರುವಾಗ ಏನೆಲ್ಲ ಸಂಭವಿಸ್ತದೆ? ದೇವರ ಪ್ರಸನ್ನತೆ ಇರುವ ಕಡೆ ತಾನೇ ಅದ್ಭುತಗಳು ಸಂಭವಿಸ್ತದೆ. ದೇವರ ಪ್ರಸನ್ನತೆ ಇರುವಾಗ ತಾನೇ ಗುರುತುಗಳು ಕಾಣುತ್ತದೆ. ತಾನೇ ದೇವರ ಸ್ವರ ಆಲಿಸುವ ಕೃಪೆ ನಮ್ಗೆ ಲಭಿಸ್ತದೆ. ದೇವರ ಪ್ರಸನ್ನತೆ ಇಳಿದು ಬರುವಾಗ ದೇವರ ದರ್ಶನಗಳು ಕಾಣುವ ಅನುಭವ ಉಂಟಾಗ್ತದೆ. ದೇವರ ಪ್ರಸನ್ನತೆ ಇರುವಾಗ ಶಾಂತಿ, ಸಮಾಧಾನ ತುಂಬಿ ತುಳುಕುತ್ತದೆ. ಬಿಡುಗಡೆಯ ಕಾರ್ಯಗಳು ಸಂಭವಿಸ್ತದೆ. ನೀವೇ ಯೋಚನೆ ಮಾಡಿ,
ಪ್ರೇಯರ್ ಮೀಟಿಂಗ್ ಬರುವವರು ಅನೇಕ ರೀತಿಯಲ್ಲಿ ನೊಂದು ಬೆಂದು ಬರುವವರು. ಈ ದೇವರ ಪ್ರಸನ್ನದ ಇಳಿದು ಬರುವಾಗ ಏನಾಗ್ತದೆ, ನ್ಯಾಚುರಲ್ ಆಗಿ ಅವರ ಆ ಒಂದು ಕುಗ್ಗಿಯೋದ ಅವಸ್ಥೆಯಲ್ಲಿ ದೇವರ ಪ್ರಸನ್ನದ ಇಳಿದು ಬರುವಾಗ ಅವರು ಶಕ್ತರಾಗಿ ಮಾರ್ಪಾಡಾಗುವರು. ಪ್ರೈಸ್ ದ ಲಾರ್ಡ್. ಸೊ ಏನಾಗ್ತದೆ, ಓಹ್ ದೇವರು ನನ್ನನ್ನು ಸ್ಪರ್ಶಿಸಿದ್ದಾರೆ, ದೇವರು ನಮ್ಮನ್ನು ಅನುಗ್ರಹಿಸಿದ್ದಾರೆ, ಓ ದೇವರು ನನ್ನನ್ನು ಮುಟ್ಟಿದ್ದಾರೆ, ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ, ಅವರು ನನ್ನೊಂದಿಗೆ ನನಗೆ ಸೌಖ್ಯ ಕೊಟ್ಟಿದ್ದಾರೆ. ಪ್ರಿಯರು, ಈ ಚಿಂತೆಗಳ ಬರುವಾಗ ಏನಾಗ್ತದೆ, ಮತ್ತೆ ನಾವು ದೇವರನ್ನು ಸ್ತುತಿಸುವ ಒಂದು ರೇಂಜಿಗೆ ನಾವು ಇನ್ನೂ ಶಕ್ತವಾಗಿ ದೇವರನ್ನು ಸ್ತುತಿಸುವ ಒಂದು ರೇಂಜಿಗೆ ಹೋಗ್ತದೆ. ಮತ್ತೆ ದೇವರ ನೀವೇ ನನಗೆ ಸರ್ವಸ್ವವು. ಸೊ ಸ್ತುತಿ ಎಲ್ಲಿಗೆ ರೀಚ್ ಆಗ್ತದೆ? ಆರಾಧನೆಯೆಡೆಗೆ ರೀಚ್ ಆಗ್ತದೆ. ಆರಾಧನೆ, ವರ್ಷಿಪ್ ಅಂತ ಹೇಳುವಾಗ ಪ್ರಿಯರ, ಅದರ ಅರ್ಥ ಏನಂದರೆ, ಇಂಗ್ಲಿಷ್ ಅಲ್ಲಿ ಅದರ ಅರ್ಥ ಡ್ರೋನ್ ಇನ್ ಅಂತ ಹೇಳ್ತಾರೆ. ಅಂದ್ರೆ ನೀರಿನಲ್ಲಿ ಮುಳುಗಿ ಹೋಗುವ ಒಂದು ಪರಿಸ್ಥಿತಿ ಇದೆಯಲ್ಲ. ಸೊ ಈ ಒಂದು ಸ್ತುತಿಸಿ ದೇವರ ಪ್ರಸನ್ನತೆ ಇಳಿದು ಬರುವಾಗ, ಅವರು ನಮ್ಮನ್ನು ಮುಟ್ಟುವಾಗ, ಅವರ ಪ್ರೀತಿಯಿಂದ ನಾವು ತುಂಬಲ್ಪಡುವಾಗ ಏನ್ ಸಂಭವಿಸ್ತದೆ? ಆ ಪ್ರೀತಿಯಲ್ಲಿ ನಾವು ಮುಳುಗಿ ಹೋಗುವ ಒಂದು ಅನುಭವ ಉಂಟಾಗ್ತದೆ. ಎಸೆಕಿಯಲ್ ಪ್ರವಾದಿಯನ್ನು ದೂತನು ಈ ಜೋರ್ಡಾನ್ ನದಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಂಡಿ ಕಾಲುವರೆಗೆ, ಪಾದದವರೆಗೆ, ಇನ್ನು ಕದ್ದುವರೆಗೆ, ಇನ್ನು ಮುಂದೆ ಕರ್ಕೊಂಡು ಹೋಗುವಾಗ ನೀರಿನಲ್ಲಿ ಮುಳುಗುವ ಒಂದು ಅವಸ್ಥೆಯವರೆಗೆ ಕರ್ಕೊಂಡು ಹೋದ್ರು. ಸೊ ಪ್ರಿಯರ, ಅದೇ ರೀತಿಯಲ್ಲಿ ಸ್ತುತಿಯ ಸಿಂಹಾಸನದಲ್ಲಿ ದೇವರ ಪ್ರಸನ್ನತೆ ಇಳಿದು ಬರುವಾಗ ಆ ದೇವರ ಪ್ರೀತಿಯಲ್ಲಿ ನಾವು ತುಂಬಿ ತುಳುಕುತ್ತದೆ, ಮುಳುಗಿ ಹೋಗುವ ಒಂದು ಅವಸ್ಥೆ ಉಂಟಾಗ್ತದೆ. ಆಗ ನಾವ್ ಏನ್ ಮಾಡ್ತಾ ಇದೀವಿ ನಮ್ಗೆ ಗೊತ್ತಾಗಲ್ಲ. ಸಾಷ್ಟಾಂಗವಾಗಿ ಬಿದ್ದು ಆರಾಧಿಸುವ ಒಂದು ಅನುಭವ ನಮಗುಂಟಾಗ್ತದೆ. ಸ್ವಾಮಿ ನಾನು ಮಾತ್ರ ಎಂಬ ಅನುಭವಕ್ಕೆ ನಾವು ರೀಚ್ ಆಗ್ತೀವಿ. ಪ್ರಿಯರೇ, ಈ ಒಂದು ಅವಸ್ಥೆ ಆಗಿದೆ ಆರಾಧನೆ ಎಂದು ಹೇಳುವುದು. ಪ್ರಿಯರೇ, ನಿಜ ಹೇಳ್ತೀನಿ, ಒಂದು ಅರ್ಧ ಗಂಟೆ ಸ್ತುತಿ ಆರಾಧನೆ ಆದ್ರೆ, ಒಂದು 1/4 ಗಂಟೆ ಸ್ತುತಿಸಿ 1/4 ಗಂಟೆ ಪೂರ್ಣ ನಿಶ್ಶಬ್ದತೆಯಲ್ಲಿ ದೇವರನ್ನು ಆರಾಧಿಸುವ ಒಂದು ಅನುಭವದೆಡೆಗೆ ನಾವು ಹೋಗ್ಬೇಕು. ದೇವರ ಆ ಸಮಯದಲ್ಲಿ ನಮ್ಮಲ್ಲಿ ಮಾತನಾಡುವರು. ನಾವು ಅನೇಕ ಬಾರಿ ಏನಂದ್ರೆ ನಿಶ್ಶಬ್ದತೆಗೆ ನಾವು ಸಮಯ ಕೊಡಲ್ಲ. ನಿಶ್ಶಬ್ದತೆಗೆ ಸಮಯ ಕೊಡುವಾಗ ಆ ನಿಶ್ಶಬ್ದತೆಯಲ್ಲಿ ದೇವರು ನಮ್ಮಲ್ಲಿ ಮಾತನಾಡುವರು. ಸೊ ಪ್ರಿಯರೇ, ಈ ಒಂದು 1 hour ಪ್ರೇಯರ್ ಮೀಟಿಂಗಿನ ಆ ಒಂದು ಫಸ್ಟ್ ಒಂದು 15 minutes ಅಲ್ಲಿ ಸ್ತುತಿ, ಆ ಸ್ತುತಿಯಲ್ಲಿ ನೀವು ಸ್ತುತಿ ಮಾಡಲು ನಮ್ಗೆ ಪ್ರೇರೇಪಿಸುವ ಹಾಗೆ, ಪ್ರಾಂಪ್ಟ್ ಮಾಡುವ ಹಾಗೆ ಹಾಡುಗಳು ಹಾಡಬಹುದು. ಆ ನಿಜವಾದ ಸ್ತುತಿಯ ಅನುಭವಕ್ಕೆ ಬರುವಾಗ, ದೇವರ ಪ್ರಸನ್ನತೆಯ ಸ್ತುತಿಯ ಸಿಂಹಾಸನದಲ್ಲಿ ಇಳಿದು ಬರುವಾಗ ಏನಾಗ್ತದೆ, ಆ ದೇವರನ್ನು ನೋಡುವಾಗ ಅವರನ್ನು ನಾವು ಆರಾಧಿಸುತ್ತೇವೆ, ಅವರ ಪ್ರೀತಿಯಲ್ಲಿ ನಾವು ಮುಳುಗಿ ಹೋಗ್ತೇವೆ. ಅವರ ಆ ಮುಂದೆ ನಾವು ಏನೂ ಇಲ್ಲ, ಬಿದ್ದು ನಾವು ಸಾಷ್ಟಾಂಗವಾಗಿ ಬೀಳುವ ಅವಸ್ಥೆ ಬರುತ್ತೆ. ಇದಾಗಿದೆ ಸ್ತುತಿ ಆರಾಧನೆ ಅಂತ ಹೇಳುವುದು. ಈ ಸ್ತುತಿ ಆರಾಧನೆ ಆಗುವ ನೆಕ್ಸ್ಟ್ ಏನಂದ್ರೆ, ಆಗ ದೇವರು ನಮ್ಮಲ್ಲಿ ಮಾತನಾಡುವ ಒಂದು ಸಮಯ ಆಗ್ತದೆ. ದೇವರು ಮಾತನಾಡುವುದಾಗಿದೆ ದೇವರ ವಾಕ್ಯ ಎಂದು ಹೇಳುವುದು. ಪ್ರಿಯರೇ, ಸೊ ಅನೇಕ ಬಾರಿ ನಮ್ಗೆಲ್ಲ ಒಂದು ಚಿಂತೆ, ನಾನೆಲ್ಲ ವಚನ ಕೊಡಕ್ಕಾಗುತ್ತಾ? ಪ್ರಿಯರೇ, ನಿಜ ಹೇಳ್ತೀನಿ, ನಾವು ಒಂದು ವಾರಕ್ಕಾಗಿ ಪ್ರಾರ್ಥಿಸಿ ಸಿದ್ಧರಾಗುವಾಗ ದೇವರು ಕೆಲವೊಮ್ಮೆ ಒಂದು ವಚನ ನಮ್ಗೆ ಕೊಡುವರು. ಕೆಲವೊಮ್ಮೆ ದೇವರು ನಮ್ಗೆ ಮಾತನಾಡುವ ಅನುಭವ ನಮ್ಗುಂಟಾಗ್ತದೆ ದೇವರ ವಾಕ್ಯದ ಮುಖಾಂತರ. ಅಥವಾ ಬಲಿಪೂಜೆಯ ಸಮಯದಲ್ಲಿ ಗುರುಗಳು ನಮ್ಗೆ ಸರ್ಮನ್ ಕೊಡುವಾಗ ದೇವರು ನಮ್ಮಲ್ಲಿ ಮಾತನಾಡಿದ ಅನುಭವ ಉಂಟಾಗ್ತದೆ. ಅದು ಯಾವುದೋ ಒಂದು ವಚನ ಓದುವಾಗ ನನಗೆ ಸ್ಪರ್ಶಿಸಿದ ಅನುಭವ ಉಂಟಾಗ್ತದೆ. ಇದು ನಾವು ಮೆಡಿಟೇಟ್ ಮಾಡುವಾಗ, ನಾನು ಹೇಳೋದು ವಚನ ಕೊಡೋದು ದೊಡ್ಡ ರೀತಿಯಲ್ಲಿ ವಚನ ಕೊಡ್ಬೇಕಾಗತ್ತಿಲ್ಲ. ಒಂದು 5 minutes ಆದರೂ ದೇವರು ನಮ್ಮಲ್ಲಿ ಆ ವಾರದಲ್ಲಿ ದೇವರು ನಮ್ಮಲ್ಲಿ ಮಾತನಾಡಿದ ಆ ವಿಷಯ ನೀವು ಶೇರ್ ಮಾಡಿದ್ರೆ ಸಾಕು. ಅದಕ್ಕೇನು ದೊಡ್ಡ ಟ್ರೈನಿಂಗ್ ಏನು ಅಗತ್ಯ ಇಲ್ಲ. ಪ್ರಿಯರೇ, ಜಾನ್ ಮರಿಯಾ ವಿಯಾನಿ ಎಂಬ ಸಂದರು ಎಲ್ಲ ಗುರುಗಳ ಪೇಟ್ರನ್ ಸೈಂಟ್ ಆಗಿದ್ದಾರೆ. ಈ ಸಂದರು ಸೆಮಿನಾರಿಯಲ್ಲಿ ಓದ್ತಾ ಇರುವಾಗ ಅವರು ಒಂದು ದಡ್ಡರು ಆಗಿದ್ದರಂತೆ. ಸೊ ಸೆಮಿನಾರಿ ಟೀಚಿಂಗ್ ಎಲ್ಲ ಮುಗಿಸಿದ ನಂತರ ಅವರು ತೀರ್ಮಾನಿಸ್ತಾರಲ್ಲ, ಈ ದಿನ ಇವರಿಗೆ ದೀಕ್ಷೆಯನ್ನು ಕೊಡ್ಬೇಕು, ಪಟ್ಟವನ್ನು ಕೊಡ್ಬೇಕು ಅಂತೆಲ್ಲ ತೀರ್ಮಾನಿಸ್ತಾರಲ್ಲ. ಆ ತೀರ್ಮಾನಿಸುವ ಚರ್ಚೆಯ ಸಮಯದಲ್ಲಿ ಸುಮಾರು ಜನ ಸೇರಿ ಹೇಳಿದರು, ಆ ಗುರುಗಳು, ಆ ಟೀಚ್ ಮಾಡುವ ಟೀಚರ್ಸ್ ಸೇರಿದರು, ಈ ಜಾನ್ ಮರಿಯಾ ವಿಯಾನಿ ದಡ್ಡರಾಗಿದ್ದಾರೆ,
ಅವರಿಗೆ ನಾವೀಗ ದೀಕ್ಷಾ ಕೊಡುವ ಅಗತ್ಯ ಇಲ್ಲ. ಕೊಟ್ರೆ ಪ್ರಾಬ್ಲಮ್ ಆಗ್ತದೆ. ಅವ್ರಿಗೆ ಪ್ರೇಯರ್ ಮಾಡಕ್ ಬರಲ್ಲ, ವಚನ ಹೇಳಕ್ ಬರಲ್ಲ, ಏನು ಬರಲ್ಲ, ಮತ್ತೆ ನೀವು ಹೇಗೆ ದೀಕ್ಷೆ ಕೊಡ್ತೀರಾ? ಆಗ ಅದರಲ್ಲಿ ಒಂದು ಗುರುಗಳು ಹೇಳಿದರು, ಇಲ್ಲ ಅವರಿಗೆ ಬರಲ್ಲ ಕರೆಕ್ಟೇ, ಆದ್ರೆ ಅವರಿಗೆ ಅವರು ಪ್ರಾರ್ಥನೆ ಮಾಡುವ ಒಂದು ವ್ಯಕ್ತಿ ಆಗಿದ್ದಾರೆ. ಒಂದೊಂದು ದಿನ ನಾನು ನೋಡಿದ್ದೇನೆ, ಒಂದೊಂದು ದಿನ 10-15 ಜಪಸ್ರ ಅವರು ಮಾಡ್ತಾರೆ. ಸೊ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗುವಾಗ ಬಾಕಿ ಕಾರ್ಯಗಳು ದೇವರು ನೋಡ್ತಾರೆ. ಸೊ ಈ ಒಂದು ಗುರುಗಳ ಒಂದು ಸಪೋರ್ಟ್ನಿಂದ ಅವರು ಜಾನ್ ಮರಿಯ ವಿಯಾನಿಗೆ ದೀಕ್ಷೆ ಕೊಡುವಂತ ತೀರ್ಮಾನ ಮಾಡಿದರು. ಅವರಿಗೆ ದೀಕ್ಷೆ ಕೊಟ್ಟ ನಂತರ ಈಗ ಸಮಸ್ಯೆ ಆಗಿದೆ, ಅವರು ಗುರುಗಳಾದರು. ಈಗ ಅವರಿಗೊಂದು ವಿಚಾರಣೆ ಕಳಿಸ್ಬೇಕು. ವಿಚಾರಣೆಗೆ ಕಳಿಸೋದಾದ್ರೆ ಏನಾಗ್ತದೆ, ಅಲ್ಲಿ ಕಾರ್ಯಗಳೆಲ್ಲ ನೋಡಬೇಕು, ವಚನ ಕೊಡಬೇಕು, ಸಂಸ್ಕಾರಗಳು ಅದೆಲ್ಲ ಮಾಡುವ ಒಂದು ಕೆಪಾಸಿಟಿ ಅವರಿಗೆ ಇರಲಿಲ್ಲ. ಅದಕ್ಕೆ ಅವ್ರು ಯೋಚನೆ ಮಾಡಿದ್ರು, ಪ್ರಾರಂಭದಲ್ಲಿ ಬಿಷಪ್ ಹೌಸಲ್ಲೇ ಕೂರಿಸೋಣ, ಹಾಗೆ ಏನೋ ಕೆಲಸಗಳೆಲ್ಲ ಮಾಡಿ ಅಡ್ಜಸ್ಟ್ ಮಾಡಿ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಫಸ್ಟ್ 2 years ಬಿಷಪ್ ಹೌಸಲ್ಲಿ ಇದ್ರು. ಆದ್ರೆ ಎಷ್ಟು ದಿನ ಬಿಷಪ್ ಹೌಸಲ್ಲಿ ಇರ್ಸಕ್ಕಾಗುತ್ತೆ? ಮತ್ತೆ ಇವರೆಲ್ಲ ಕನ್ಸಲ್ಟರ್ಸ್ ಎಲ್ಲ ಸೇರಿ ತೀರ್ಮಾನಿಸಿದರು, ಇವರನ್ನ ನಾವೆಲ್ಲಾದ್ರೂ ಒಂದು ವಿಚಾರಣೆ ಕಳಿಸ್ಬೇಕು. ಕೊನೆಯಲ್ಲಿ ಅವರು ತುಂಬಾ ರಿಮೋಟ್ ಆಗಿರುವ ಆರ್ಸ್ ಎಂಬ ಒಂದು ವಿಚಾರಣೆಗೆ ಇವರು ಕಳಿಸಲು ತೀರ್ಮಾನಿಸಿದರು. ಪ್ರಿಯರೇ, ಎತ್ತಿನ ಗಾಡಿಯಲ್ಲಿ ಜಾನ್ ಮರಿಯ ವಿಯಾನಿ ಆರ್ಸ್ ವಿಚಾರಣೆಗೆ ಹೋಗ್ತಾ ಇದ್ದಾರೆ. ಸುಮಾರು ದೂರ ಇದೆ. ಆ ವಿಚಾರಣೆ ಎಂಟ್ರಿ ಆಗುವಾಗಲೇ ಅದರ ಸುತ್ತಲೂ ತುಂಬಾ ಪಾಚಿ ಹಿಡಿದು ತುಂಬಾ ಗಲೀಜಾಗಿರುವ ಒಂದು ಅವಸ್ಥೆ. ಯಾಕಂದ್ರೆ ಜನನೇ ಓಡಾಡ್ತಾ ಇರ್ಲಿಲ್ಲ ಚರ್ಚ್ನಲ್ಲಿ. ಸೊ ಇವರು ಅವರ ಪರ್ಸ್ಪೆಕ್ಟ್ರಿಗೆ ಹೋದ್ರು. ಅವರು ಮಾರನೇ ದಿನ ಬೆಳಿಗ್ಗೆ ಅವರೇ ಬೆಲ್ ಹೊಡೆದ್ರು, ಅವರೇ ಕ್ಯಾಂಡಲ್ ಹಚ್ಚಿಸಿದ್ರು, ಅವರೇ ಫಸ್ಟ್ ರೀಡಿಂಗ್ ಮಾಡಿದ್ರು, ಅವರೇ ಸೆಕೆಂಡ್ ರೀಡಿಂಗ್ ಮಾಡ್ತಿದ್ರು, ಎಲ್ಲ ಅವರೇ. ಯಾಕಂದ್ರೆ ಯಾರು ಇಲ್ಲ, ಪೂಜೆಗೆ ಬರೋರು ಯಾರು ಇಲ್ಲ. ಸೊ ಒಂದು ರೀತಿಯಲ್ಲಿ ಇವರಿಗೆ ಸೂಕ್ತವಾದ ಒಂದು ಪ್ಲೇಸ್ ಅಂತ ರೀತಿಯಲ್ಲಿ ಅನ್ನಿಸ್ತು. ಸೊ ಸೋಮವಾರ ಆಯ್ತು, ಮಂಗಳವಾರ ಆಯ್ತು, ಬುಧವಾರ ಆಯ್ತು, ಗುರುವಾರ ಆಯ್ತು, ಶುಕ್ರವಾರ ಆಯ್ತು, ಶನಿವಾರ ಆಯ್ತು, ಯಾವ ಡಿಸ್ಟರ್ಬೆನ್ಸು ಇಲ್ಲ. ಭಾನುವಾರ ಆಗ್ತಾ ಇದೆ. ಇವರು ರಾತ್ರಿ 1 ಗಂಟೆ 1:30 ಎದ್ದು 10-15 ಜಪಸ್ರ ಮಾಡ್ತಾ ಇದ್ರೆ, ಅಷ್ಟು ಅಧಿಕವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಭಾನುವಾರದಲ್ಲಿ ಪ್ರಾರಂಭದಲ್ಲಿ ಮಾಮೂಲಿ ಹಾಗೆ ಇವರೇ ಬೆಲ್ ಹೊಡೆದ್ರು, ಇವರೇ ಎಲ್ಲ ಕ್ಯಾಂಡಲ್ ಹಚ್ಚಿಸಿದ್ರು, ಬಲಿಪೂಜೆಗೆ ರೆಡಿ ಆಗ್ತಾ ಇದ್ದಾರೆ. ಆಗ ನೋಡಿ ಒಬ್ಬಿಬ್ರು ಪೂಜೆಗೆ ಬರ್ತಾ ಇದ್ದಾರೆ. ಸೊ ಇವರ ಗಾಸ್ಪಲ್ ರೀಡಿಂಗ್ ಆದ್ಮೇಲೆ ಇವರು ಪ್ರೀಚಿಂಗ್ ಮಾಡಕ್ಕೆ ಪ್ರಾರಂಭಿಸಿದ್ರು. ಆಗ ಸಮಸ್ಯೆ, ಏನನ್ನು ಪ್ರೀಚ್ ಮಾಡಬೇಕು? ಇವರು ಹೇಳಿದರು, ಪ್ರೀತಿಯ ದೇವ ಮಕ್ಕಳೇ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಒಂದೇ ಸೆಂಟೆನ್ಸ್. ಅದಾದ್ಮೇಲೆ ಸೈಲೆಂಟ್ ಆಗಿರಿ. ಸ್ವಲ್ಪ ನಂತರ ಮತ್ತೆ ಹೇಳಿದರು, ಪ್ರೀತಿಯ ದೇವ ಮಕ್ಕಳೇ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರಿಯರೇ, ಇದೇ ಸೆಂಟೆನ್ಸ್ ಅವರೊಂದು 5-6 ಸತಿ ಅಲ್ಲಿ ರಿಪೀಟ್ ಮಾಡಿದ್ರು. ಬೇರೆ ಏನು ಅವ್ರ ಬಾಯಿಂದ ಬರ್ತಾ ಇರ್ಲಿಲ್ಲ. ಪ್ರಿಯರೇ, ಇಲ್ಲಿ ಏನ್ ಅದ್ಭುತ ನಡೆದು ಅಂದ್ರೆ, ಆಲಿಸುತ್ತಾ ಇದ್ದ 10-15 ಜನ ಇವರ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಎಂಬ ಪದವನ್ನು ಕೇಳಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ಬಿಕ್ಕಿ ಬಿಕ್ಕಿ ಅಷ್ಟು ಅಲ್ಟಿಮೇಟ್ಲಿ ಅವರು ಅಳುತ್ತಾ ಇದ್ದಾರೆ. ಇಡೀ ಚರ್ಚ್ನಲ್ಲಿ ಎಲ್ಲರೂ ಅಳುತ್ತಾ ಇದ್ದಾರೆ. ಇವರು ಏನು ಹೇಳಿಲ್ಲ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಎಂದು ಮಾತ್ರ ಹೇಳಿದ್ರು. ಅವರ ಅಳಲು ಕಾರಣ ಏನು? ಪ್ರಾರ್ಥನೆ, ಅಭಿಷೇಕ ಇವರ ಒಂದೊಂದು ಮಾತುಗಳಲ್ಲೂ ತುಂಬಿತ್ತು. ಇವರು ಮಾತನಾಡುವಾಗ ದೇವರ ಪ್ರಸನ್ನತೆ ಇಳಿದು ಬರುತ್ತಾ ಇತ್ತು. ಪ್ರಿಯರೇ, ಇದೇ ರೀತಿ ಇರಬೇಕು. ನಮ್ಮೊಬ್ಬೊಬ್ಬರು ದೊಡ್ಡ ವಚನಗಳು ಕೊಡ್ಬೇಕಂದ್ರೆ ಏನಿಲ್ಲ, ಒಂದ್ ಸ್ವಲ್ಪ ಸಮಯ ಆದರೂ ಪ್ರಾರ್ಥನೆಯೊಂದಿಗೆ ಸಿದ್ಧರಾಗಿ, ಆಗ ನೀವು ಮಾತನಾಡುವ ವಚನಕ್ಕೆ ಅಭಿಷೇಕ ಉಂಟಾಗ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ಯಾರು ವಚನ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಅದ್ರ ಬಗ್ಗೆ ಎಲ್ಲ ಚಿಂತಿಸುವ ಅಗತ್ಯ ಇಲ್ಲ. ನಾವು ಪ್ರಾರ್ಥಿಸಬೇಕು, ಹೆಚ್ಚಾಗಿ ಪ್ರಾರ್ಥಿಸಬೇಕು. ಆಗದೆ ಪ್ರಿಯರೇ, ಏನಾಯ್ತಂದ್ರೆ ಇವರು ಆ ಒಂದು ಬಲಿಪೂಜೆ ಮುಗಿಸಿ ವಾಪಸ್ ಹೋದವರೆಲ್ಲ ಎಲ್ಲ ಕಡೆ ಹೇಳಲು ಪ್ರಾರಂಭಿಸಿದ್ರು, ನಮಗೊಂದು ಸಂತರಾದ ಗುರುಗಳು ಬಂದಿದ್ದಾರೆ. ಸೊ ಮಾರನೇ ವಾರ ಇವರು ಬೇರೆ ವಿಚಾರಣೆಗಳಲ್ಲಿ ಜನರನ್ನು ಕರ್ಕೊಂಡು ಬರ್ತಾ ಇದ್ರೆ ಅಲ್ಲಿಗೆ. ಮಾತ್ರವಲ್ಲ, ಬರ್ತಾ ಬರ್ತಾ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಜನ ಬರಲು ಪ್ರಾರಂಭಿಸಿದ್ರು. ಇವರಿಗೇನು ದೊಡ್ಡ ಭಾಷಾ ಶೈಲಿ ಇಲ್ಲ, ವಚನ ಪ್ರಬೋಧನೆಯ ಆ ಪಾಂಡಿತ್ಯವಿಲ್ಲ, ಏನೂ ಇಲ್ಲ.
ಆದ್ರೆ ಅಭಿಷೇಕವಿತ್ತು. ಏನಾಯ್ತು, ವಿದೂರದಗಳಿಂದ ಜನ ಬರಲು ಪ್ರಾರಂಭಿಸಿದಾಗ ಎತ್ತಿನ ಗಾಡಿ ಸಾಕಾಗಿಲ್ಲ, ಬಸ್ ಸರ್ವಿಸ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಜನ ಬರ್ತಾ ಇದ್ದಾರಲ್ಲ, ಬಸ್ ಸರ್ವಿಸ್ ಸ್ಟಾರ್ಟ್ ಆಯಿತು. ಬಸ್ಸು ಸಾಕಾಗಿಲ್ಲ, ಟ್ರೈನ್ ಸರ್ವಿಸ್ ಸ್ಟಾರ್ಟ್ ಆಯಿತು. ಟ್ರೈನು ಸಾಕಾಗಿಲ್ಲ, ಅಲ್ಲೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟಾಯಿತು ಈ ಜಾನ್ ಮರಿಯಾ ವಿಯಾನಿ ಎಂಬ ಒಂದೇ ಒಂದು ವ್ಯಕ್ತಿಯ ಮುಖಾಂತರ. ಅವರು ಪ್ರಾರ್ಥಿಸುವಾಗ, ಪ್ರಾರ್ಥಿಸಿ ವಚನ ಕೊಡುವಾಗ ಅಭಿಷೇಕ ಉಂಟಾಗ್ತಾ ಇತ್ತು. ಸೊ ಪ್ರಿಯರೇ, ನಾವು ಸಹ ಪ್ರಾರ್ಥನೆ ಮಾಡ್ತಾ ಇರೋಣ, ದೇವರನ್ನು ಸ್ತುತಿಸಿ ಪ್ರಾರ್ಥಿಸ್ತಾ ಇರೋಣ. ದೇವರು ನಮ್ಮಲ್ಲಿ ಮಾತನಾಡುವರು. ಆ ವಚನ ಶೇರ್ ಮಾಡುವಾಗ ಅಲ್ಲಿ ಅಭಿಷೇಕ ಉಂಟಾಗ್ತದೆ. ಅಲ್ಲಿ ಅಭಿಷೇಕ ಉಂಟಾಗುವಾಗ ತಾನೇ ಜನರು ಸೇರ್ತಾರೆ. ಅಯ್ಯೋ ಯಾರು ಬರ್ತಾ ಇಲ್ಲ ನಾವು ಹೇಳ್ತೀವಿ. ನಿಜವಾದ ಅಭಿಷೇಕ ಉಂಟಾಗುವಾಗ ವಿಚಾರಣೆಯಲ್ಲಿ ಜನ ಪ್ರಾರ್ಥನಾ ಕೂಟಗಳಿಗೆ ಹೆಚ್ಚಾಗಿ ಸೇರಲು ಪ್ರಾರಂಭ ಆಗ್ತದೆ. ಅದಕ್ಕೆ ಆ ಬ್ರದರ್ ಬರಲಿ, ಈ ಬ್ರದರ್ ಬರಲಿ ಎಂದು ನಾವು ಯೋಚನೆ ಮಾಡಬೇಕಾದಾಗತ್ತಿಲ್ಲ. ನಾವೊಬ್ಬೊಬ್ಬರು, ಈ ಪ್ರಾರ್ಥನಾ ಕೂಟದಲ್ಲಿರೋ ಒಬ್ಬೊಬ್ಬರು ಪ್ರಾರ್ಥಿಸಿ ಸಿದ್ಧರಾಗಬೇಕು. ಪ್ರೈಸ್ ದಿ ಲಾರ್ಡ್. ಸೊ ವಚನ ನಂತರ ಎಷ್ಟೋ ಜನ ನಮಗಾಗಿ ಪ್ರಾರ್ಥಿಸಿ ಅಂತ ಹೇಳಿ ಬಂದವರು ಇರ್ತಾರೆ. ಅದ ನಂತರ ಭಿನ್ನಹ ಪ್ರಾರ್ಥನೆಯ ಸಮಯ. ಈ ಭಿನ್ನಹ ಪ್ರಾರ್ಥನೆಯಲ್ಲಿ ನೋಡಿ, ದೇವರ ಪ್ರಸನ್ನತೆ ಅಲ್ಲಿ ಇದೆ. ಸ್ತುತಿಯ ಸಿಂಹಾಸನಲ್ಲಿ ದೇವರಿದ್ದಾರೆ. ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ನಂತರ ಸ್ವಾಮಿ, ಈ ವ್ಯಕ್ತಿಗೆ ಈ ಸಮಸ್ಯೆ ಇದೆ, ನನ್ಗೆ ಈ ವ್ಯಕ್ತಿ ಹೇಳಿದ್ದಾರೆ ಈ ಸಮಸ್ಯೆ ಇದೆ ಅಂತ ಹೇಳಿ ಭಿನ್ನಹ ಪ್ರಾರ್ಥನೆ ಮಾಡುವ ಸಮಯ. ಅದು 4ನೆಯ ಭಾಗ. 1ನೇ ಭಾಗ ಸ್ತುತಿ, 2ನೇ ಭಾಗ ಆರಾಧನೆ, 3ನೇ ಭಾಗ ದೇವರ ವಾಕ್ಯ, 4ನೇ ಭಾಗ ಭಿನ್ನಹ ಪ್ರಾರ್ಥನೆ. ಅನೇಕರಿಗಾಗಿ ಭಿನ್ನಗಿಸಲು ನಮ್ಗೆ ಹೇಳ್ತಾರೆ ಜನ. ಇದುವರೆಗೆ ನಿಮ್ಗೆ ಯಾರು ಹೇಳಿಲ್ಲ, ಆದ್ರೆ ಇವತ್ತಿಂದ ನೀವು ಸ್ತುತಿ ಮಾಡಲು ಪ್ರಾರಂಭಿಸಿ. ತಾನೇ ನಿಮ್ಮ ಹತ್ರ ಬಂದು ಒಬ್ಬೊಬ್ರು ಹೇಳ್ತಾರೆ, ಸಿಸ್ಟರ್ ನನಗಾಗಿ ಪ್ರಾರ್ಥಿಸಿ, ನನಗೆ ಈ ಸಮಸ್ಯೆ ಇದೆ ಅಂತ ಹೇಳಿ. ಕೊನೆಯದಾಗಿ ಎಲ್ಲರೊಂದಿಗೆ ಒಂದು ಫೆಲೋಶಿಪ್, ಎಲ್ಲರೊಂದಿಗೆ ಮಾತನಾಡಿ ಒಂದು 5 ಮಿನಿಟ್ಸ್ ಆದರೂ ಪ್ರೇ ಮುಗಿಸಿ ಒಂದು ಚರ್ಚೆ ಮಾಡಿ, ಒಂದು ಕುಟುಂಬದ ಸದಸ್ಯರ ಹಾಗೆ ಮಾತನಾಡಿ ನಾವು ಮರಳಿ ಹೋಗುವಾಗ ಬಂದ ಹಾಗೆ ಒಬ್ಬರು ಮರಳಿ ಹೋಗಲ್ಲ. ಒಂದು ಹೊಸ ಸೃಷ್ಟಿಯಾಗಿ ಅವರು ಮರಳಿ ಹೋಗುವರು. ಪ್ರಿಯರು, ಇದೇ ವಿಷಯವಾಗಿದೆ ಒಂದೊಂದು ಪ್ರಾರ್ಥನಾ ಕೂಟಗಳಲ್ಲೂ ಸಂಭವಿಸಬೇಕಾಗಿರುವುದು. ಇದಕ್ಕೆ ದೊಡ್ಡ ಟ್ರೈನಿಂಗ್ನೇನು ಅಗತ್ಯ ಇಲ್ಲ. ನಿಜವಾಗಿ ಇಂಡಿವಿಜುವಲ್ ಆಗಿ ನೀವು ರಾತ್ರಿ ಬೆಳಿಗ್ಗೆ ಮುಂಜಾನೆ ಎದ್ದು ಪ್ರಾರ್ಥಿಸಲು ರೆಡಿ ಆದರೆ ತಾನೇ ನಿಮ್ಮ ಪ್ರಾರ್ಥನಾ ಕೂಟಗಳು ಅತಿಶಕ್ತಿಯುಳ್ಳದಾಗಿ ಮಾರ್ಪಾಡಾಗ್ತದೆ. ಜನರು ಹೆಚ್ಚಾಗಿ ಸೇರುತ್ತಾರೆ, ಅಡೆತಡೆಗಳು ನೀಗುತ್ತದೆ. ನಿಮ್ಮ ಪ್ರಾರ್ಥನಾ ಕೂಟಗಳಲ್ಲಿ ಅನೇಕ ಅದ್ಭುತಗಳು, ಗುರುತುಗಳು ಸಂಭವಿಸ್ತದೆ. ಸೊ ಪ್ರಿಯರೇ, ಇದು ನಮ್ಮೊಬ್ಬೊಬ್ಬರಿಗೂ ದೇವರು ಕರೆ ಕೊಟ್ಟಿದ್ದಾರೆ. ಸೊ ಒಂದು ಪ್ರಾರ್ಥನಾ ಕೂಟಗಳಲ್ಲಿ ಇಷ್ಟೊಂದು ವಿಷಯಗಳು ಸಂಭವಿಸಬೇಕು. ಸೊ ಬರುವ ದಿನಗಳಲ್ಲಿ ನಾವಾಗಿರೋ ವಲಯಗಳಲ್ಲಿ, ಈಗ ನಂಜನಗೂಡು ವಿಚಾರಣೆಯಿಂದ ಸುಮಾರು ಜನ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಇರುವವರು ಇದ್ದಾರೆ. ಸೊ ನಿಮ್ಮ ವಿಚಾರಣೆಗಳಲ್ಲಿ ನಾನು ಹೇಳಿದ್ನಿ, ಇದಕ್ಕೇನು ಜಾಸ್ತಿ ಟ್ರೈನಿಂಗ್ ಏನಾಗತ್ತಿಲ್ಲ. ನೀವು ಪ್ರಾರ್ಥಿಸಲು ರೆಡಿ ಇದ್ರೆ ಸಾಕು. ಒಂದು 3-4 ಜನ ಸೇರಿ ನೀವು ಪ್ರಾರ್ಥಿಸುವಾಗ, ಸ್ತುತಿಸುವಾಗ ತಾನೇ ಬಾಕಿ ಪ್ರೋಸೆಸ್ ಎಲ್ಲ ಸಂಭವಿಸ್ತದೆ. ಸೊ ಪ್ರಿಯರೇ, ಇವತ್ತು ನಾವು ಒಂದು ಪ್ರಾರ್ಥನಾ ಕೂಟ ಹೇಗಿರ್ಬೇಕು, ಒಂದು ಪ್ರೇ ಮೀಟಿಂಗ್ ಹೇಗಿರ್ಬೇಕು, ಅದರ ಘಟಕಗಳು ಯಾವುದಲ್ಲ ಅಂತ ಹೇಳಿ ಕಲ್ತಿದ್ದೇವೆ. ಇದು ಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಪ್ರೇರೇಪಣೆ ಆಗಲಿ. ಅನೇಕ ಪ್ರಾರ್ಥನಾ ಕೂಟಗಳು ಎಲ್ಲಾ ವಿಚಾರಣೆಗಳಲ್ಲೂ ಪ್ರಾರಂಭವಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್. Praise the Lord. ಈಗ ಭಿನ್ನಹ ಪ್ರಾರ್ಥನೆಯ ಸಮಯ. ಪ್ರೀತಿ ದೇವನ